ಜೈ ಶ್ರೀರಾಮ್. ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ತಾನೆ. ಅಷ್ಟು ಅಪಹರಿಸ್ಕೊಂಡು ಹೋದ್ಮೇಲೆ ಅವನು ಸೀತೆಗೆ ಏನ್ ಬೇಕಾದ್ರೂ ಮಾಡ್ಬೋದಾಗಿರುತ್ತೆ. ಯಾಕೆ ಸೀತೆಯನ್ನ ಮುಟ್ಟೋದಿಲ್ಲ, ಯಾಕೆ ಬಲವಂತವಾಗಿ ಮುಟ್ಟೋದಿಲ್ಲ, ಯಾಕೆ ಸೀತೆಯ ಒಂದು ಒಪ್ಪಿಗೆಗೋಸ್ಕರ ಕಾಯ್ತಾನೆ ರಾವಣ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ತರ ರಾಮಾಯಣದ ಕಥೆಗಳು ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇಲ್ಲಿ ರಾವಣ ಅಷ್ಟು ಬಲವಂತವಾಗಿ ಸೀತಮ್ಮನನ್ನ ಹೇಳ್ಕೊಂಡು ಹೋಗ್ತಿದ್ದಾನೆ ಲಂಕೆಗೆ. ಅಷ್ಟು ಬಲವಂತವಾಗಿ ಜಟಾಯುನೆಲ್ಲ ಕೊಂದು ಅವನು ಕರ್ಕೊಂಡು ಹೋಗಿದ್ದಾನೆ. ಆಗ ಆಗಿಲ್ದೇ ಇರುವಂತ ಭಯ ಸೀತೆಯನ್ನ ಲಂಕೆಗೆ ಕರ್ಕೊಂಡು ಹೋದ್ಮೇಲೆ ಅವನಿಗೆ ತುಂಬಾ ಭಯ ಕಾಡುತ್ತೆ. ಭಯ ಅಂದ್ರೆ ಸೀತೆಯ ಒಪ್ಪಿಗೆ ಇಲ್ದೇನೆ ಅವನು ಮುಟ್ಟೋದಿಲ್ಲ. ಸೀತೆಗೆ ಹೇಳ್ತಾನೆ, ನೀನು ಒಲ್ದು ಬರ್ಬೇಕು ನನ್ಗೆ, ಅಲ್ಲಿಯ ತನಕ ನಾನು ನಿನ್ನ ಮುಟ್ಟೋದಿಲ್ಲ ಅಂತ. ಇದ್ರಿಂದೆ ಒಂದು ಶಾಪದ ಕಥೆ ಇದೆ. ನಾವು ಜನ ಏನ್ ಮಾತಾಡೋದು, ರಾವಣ ತುಂಬಾ ಒಳ್ಳೆಯವನು, ರಾವಣ ಸೀತೆ ಒಪ್ಪಿಗೆಗೋಸ್ಕರ ಕಾಯ್ತಾನೆ, ಅವನು ಅಂತ ರಾಕ್ಷಸನಾಗಿದ್ರು ರಾವಣ, ಎಂತ ಒಂದು ವಿಕೃತಿಯನ್ನ ಮೆರೆದಿದ್ರು ಕೂಡ, ಅವನು ಎಷ್ಟು ಕೆಟ್ಟವನಾಗಿದ್ರು ಕೂಡ ಅವನು ಸೀತೆಯ ಒಪ್ಪಿಗೆಗೋಸ್ಕರ ಕಾಯ್ತಾನೆ, ಅವನು ಹೆಣ್ಣನ್ನ ಗೌರವಿಸ್ತಿದ್ದ ಅಂತ. ಆದ್ರೆ ಇಲ್ಲಿ ನಾವು ತುಂಬಾ ಜನಕ್ಕೆ ಗೊತ್ತಿರೋದು ಅದೇ ವಿಷಯ, ನಾವ್ ಅದನ್ನೇ ಮಾತಾಡೋದು. ಆದ್ರೆ ಅದೆಲ್ಲ ತಪ್ಪು. ರಾವಣ ಎದುರೋದು ಒಂದು ಶಾಪದ ಭಯದಿಂದ ಸೀತೆಯನ್ನ ಮುಟ್ಲಿಕ್ಕೆ ಎದುರ್ಕೊಂತಾನೆ. ಯಾವ ಒಂದು ಶಾಪದ ಭಯ ಅಂದ್ರೆ, ಇಲ್ಲಿ ತನ್ನ ಸೋದರ ಸೊಸೆಯನ್ನೇ ಅವನು ಬಲಾತ್ಕಾರ ಮಾಡಿರ್ತಾನೆ, ಅತ್ಯಾಚಾರ ಮಾಡಿರ್ತಾನೆ ಬಲವಂತವಾಗಿ. ಆ ಒಂದು ಶಾಪದ ಭಯದಿಂದ ರಾವಣ ಯಾವ ಹೆಣ್ಣನ್ನು ಕೂಡ ಮುಟ್ಟೋದಿಲ್ಲ ಬಲವಂತವಾಗಿ. ಹೆಣ್ಣು ತಾನಾಗಿ ಒಲ್ದು ಬಂದ್ರೆ ಅಷ್ಟೇ ಮುಟ್ಬೇಕು ಅಂತ ಒಂದು ಶಾಪ ಆಗಿರುತ್ತೆ ರಾವಣನಿಗೆ. ಇಲ್ಲಿ ರಾವಣ ಒಮ್ಮೆ ಅವನ ವಿಜಯಾತ್ರೆಯನ್ನ ಮುಗಿಸ್ಕೊಂಡು ಕೈಲಾಸ ಪರ್ವತವನದಲ್ಲಿ ಸಂಚರಿಸ್ತಾ ಇರ್ತಾನೆ. ಸಂಚರಿಸ್ಬೇಕಾದ್ರೆ ಆ ಸಮಯದಲ್ಲಿ ರಂಬೆಯನ್ನ ನೋಡ್ತಾನೆ. ಇಲ್ಲಿ ರಂಬೆ ನಮ್ಗೆಲ್ಲ ಗೊತ್ತಿದೆ. ರಂಬೆ ಊರ್ವಶಿ ಮೇನಕೆ ಅಂದ್ರೆ ಎಷ್ಟು ಸುಂದರವಾಗಿರ್ತಾರೆ ಅಂತ ನಮ್ಮ ಕಲ್ಪನೆನೂ ಅದೇ ತರ ಇರುತ್ತೆ. ಇಲ್ಲಿ ರಂಬೆ ತುಂಬಾ ಸುಂದರವಾಗಿರ್ತಾಳೆ, ತುಂಬಾ ವಜ್ರ ವೈಡೂರ್ಯವನ್ನ ಹಾಕೊಂಡು ವಸ್ತ್ರವನ್ನ ಧರಿಸ್ಕೊಂಡು ಅಲ್ಲಿ ಕೂಡ ಸಂಚಾರ ಮಾಡ್ತಾ ಇರ್ತಾಳೆ ಅದೇ ಉದ್ಯಾನವನದಲ್ಲಿ. ಆಗ ರಾವಣ ನೋಡಿ ತಕ್ಷಣಕ್ಕೆ ಅಲ್ಲಿ ಬರ್ತಾನೆ. ಬಂದಾಗ ರಂಭಗೆ ಗೊತ್ತಿರುತ್ತೆ ರಾವಣನನ್ನ ಮಾವ ಆಗ್ಬೇಕು ಅಂತ ಗೊತ್ತಿರುತ್ತೆ. ರಾವಣನಿಗೆ ರಂಬೆಲ್ಲ ನನ್ನ ಸೋದರ ಸೊಸೆ ಆಗ್ಬೇಕಂತಾನೆ ಗೊತ್ತಿರುತ್ತೆ. ಆದ್ರೂ ಕೂಡ ಇಲ್ಲಿ ಬಲವಂತವಾಗಿ ಅತ್ಯಾಚಾರ ನಡೆಯುತ್ತೆ. ಯಾವ ತರ ಆಗುತ್ತೆ ಅಂದ್ರೆ, ರಂಬೆ ಕೇಳ್ಕೊಂತಾಳೆ, ರಂಬೆಯನ್ನ ಕೈ ಹಿಡ್ದು ಮುಟ್ತಾನೆ ರಾವಣ. ಆಗ ರಂಬೆ ಹೇಳ್ತಾಳೆ, ಇದು ನೀವು ಮಾಡ್ತಿರೋದು ತಪ್ಪು, ನಾನು ನಿಮ್ಮ ಸೋದರ ಸೊಸೆ ಆಗ್ಬೇಕು, ನೀವು ಈ ತರ ಮಾಡ್ತಿರೋದು ತಪ್ಪು, ಇದು ಸರಿಯಲ್ಲ ಅಂತ ಹೇಳ್ತಾಳೆ. ಆಗ ಇದ್ಯಾವ್ದನ್ನ ಕಿವಿ ಕೊಡೋದಿಲ್ಲ ರಾವಣ. ಅವಳು ಏನೇ ಹೇಳಿದ್ರು ಕೂಡ, ಅವಳು ಎಷ್ಟು ಕಿರ್ಚಿದ್ರು ಬೇಡಿಕೊಂಡ್ರು ಕೂಡ, ಎಷ್ಟು ಬೇಡಿದ್ರು ಕೂಡ ರಂಬೆಯನ್ನ ಅವನು ಬಲವಂತವಾಗಿ ಬಲಾತ್ಕಾರವನ್ನ ಮಾಡ್ತಾನೆ ರಾವಣ. ಆ ಬಲಾತ್ಕಾರದ ವಿಷಯವನ್ನ ಹೋಗಿ ನಲಕುಬೇರನಲ್ಲಿ ರಂಭ ಹೇಳ್ತಾಳೆ. ನಲಕುಬೇರ ರಂಬೆಯ ಗಂಡ ಆಗಿರ್ತಾರೆ, ಪತಿ ದೇವರಾಗಿರ್ತಾರೆ. ರಂಬೆ ಹೋಗಿ ನಲಕುಬೇರನಲ್ಲಿ ಹೇಳ್ತಾಳೆ. ನಲಕುಬೇರ ರಂಬೆಯ ಪತಿ ಆಗಿರ್ತಾರೆ. ಇಲ್ಲಿ ರಾವಣ ನಲಕುಬೇರನ ಚಿಕ್ಕಪ್ಪ ಆಗಿರ್ತಾನೆ. ಚಿಕ್ಕಪ್ಪ ಆದ್ಮೇಲೆ ರಂಬೆ ಇವರ ಸೊಸೆ ಆಗ್ಬೇಕಲ್ವೇ, ಸೋದರ ಸೊಸೆ ಆಗ್ಬೇಕಾಗಿರುತ್ತೆ ರಾವಣನ. ಆದ್ರೂ ಕೂಡ ಅವನು ಸೊಸೆಯನ್ನೇ ಬಲಾತ್ಕಾರವನ್ನ ಮಾಡ್ತಾನೆ. ನಮ್ಗೆಲ್ಲ ಗೊತ್ತಿದೆ, ಕುಬೇರ ಹಾಗೂ ರಾವಣ ಅಣ್ಣ ತಮ್ಮ ಅಂತ. ಅಣ್ಣ ತಮ್ಮ ಒಬ್ಬರೇ ತಂದೆ, ಆದ್ರೆ ಇಬ್ಬರು ತಾಯಿಯರು, ಮಲತಾಯಿ ಮಗ ರಾವಣ ಆಗಿರ್ತಾನೆ. ಹಾಗಾಗಿ ಇಬ್ಬರು ಕೂಡ ಅಣ್ಣ ತಮ್ಮ. ಆ ಒಂದು ಕುಬೇರನ ಮಗ ನಲಕುಬೇರನ ಹೆಂಡತಿ ರಂಭ. ಆಕೆ ತನ್ನ ಸೋದರ ಸೊಸೆ ಅಂತ ಗೊತ್ತಿದ್ರು ಕೂಡ ರಾವಣ ಏನ್ ಮಾಡ್ತಾನೆ, ಆಕೆಯನ್ನ ಬಲಾತ್ಕಾರವನ್ನ ಮಾಡ್ತಾನೆ. ಆ ಬಲಾತ್ಕಾರದಿಂದ ನೊಂದು ಆ ಗಂಡ ಹೆಂಡತಿ ಇಬ್ರು ಶಾಪವನ್ನ ಕೊಡ್ತಾರೆ. ಇಲ್ಲಿ ನಲಕುಬೇರ ಶಾಪವನ್ನ ಕೊಡ್ತಿದ್ದಾನೆ ರಾವಣನಿಗೆ, ನೀನು ಬಲವಂತವಾಗಿ ಯಾವುದೇ ಹೆಣ್ಣನ್ನ ಮುಟ್ಟಿದ್ರು ಕೂಡ ನಿನ್ನ ತಲೆ 7 ಹೋಳಾಗಿ ಹೋಗ್ಲಿ ಅಂತ. ಅಂದ್ರೆ ನೀನು ಯಾವುದೇ ಹೆಣ್ಣನ್ನ ಮುಟ್ಬೇಕಾದ್ರೂ ಆಕೆಯ ಒಂದು ಒಪ್ಪಿಗೆ ಇರ್ಬೇಕು. ಇಲ್ಲಿ ನಲಕುಬೇರ ಹೇಳ್ತಿದ್ದಾನೆ ರಾವಣನಿಗೆ, ನೀನು ನಿನ್ನ ಸೋದರ ಸೊಸೆಯನ್ನೇ ಬಲಾತ್ಕಾರ ಮಾಡಿದ್ದೀಯ, ಹಾಗಾಗಿ ಈ ಶಾಪ ನಿನ್ಗೆ ಖಂಡಿತ ತಟ್ಟುತ್ತೆ. ನೀನು ತುಂಬಾ ಇದರಿಂದ ನೋವುಂಟಾಗುತ್ತೆ, ಇದರಿಂದ ನಿನ್ನ ಸಾವು ಕೂಡ ಆಗುತ್ತೆ ಅಂತೇಳಿ ಒಂದು ಶಾಪವನ್ನ ಹೇಳ್ತಾರೆ ಅವರು, ನೀನು ಯಾವುದೇ ಹೆಣ್ಣನ್ನ ಒಪ್ಪಿಗೆ ಇಲ್ಲದೆ ಮುಟ್ಟಿದ್ರೆ ನಿನ್ನ ತಲೆ 7 ಹೋಳಾಗ್ಲಿ ಅಂತ ಶಾಪವನ್ನ ಕೊಡ್ತಾರೆ. ಹಾಗಾಗಿ ರಾವಣ ಯಾವುದೇ ಹೆಣ್ಣನ್ನು ಕೂಡ ಅವನು ಬಲವಂತವಾಗಿ ಮುಟ್ಟೋದಿಲ್ಲ, ಹೆಣ್ಣಿನ ಒಪ್ಪಿಗೆ ಪಟ್ಕೊಂಡು ಮುಟ್ತಾನೆ. ಈ ಒಂದು ಸನ್ನಿವೇಶ ನಡೆಯುತ್ತೆ. ಈ ಒಂದು ಸನ್ನಿವೇಶದಿಂದ ರಾವಣನಿಗೆ ಶಾಪ ಸಿಗುತ್ತೆ, ತನ್ನ ಮಗನಿಂದನೇ ಶಾಪ ಸಿಗುತ್ತೆ. ಚಿಕ್ಕಪ್ಪ ತನ್ನ ಮಗನ ಹೆಂಡತಿಯನ್ನೇ
ಒಂದು ಬಲಾತ್ಕಾರ ಮಾಡೋದ್ರಿಂದ ಅವನಿಗೆ ಶಾಪ ಸಿಗೋದು. ಆ ಶಾಪದಿಂದ ಅವನು ಭಯಭೀತನಾಗಿ ರಾವಣ ಯಾವುದೇ ಹೆಣ್ಣನ್ನ ಕೆಟ್ಟ ಒಂದು ದೃಷ್ಟಿಯಿಂದ ಮುಟ್ಟೋದಕ್ಕೆ ಹೋಗೋದಿಲ್ಲ, ಬಲಾತ್ಕಾರ ಮಾಡೋದಕ್ಕೆ ಹೋಗೋದಿಲ್ಲ. ಅದು ರಾಕ್ಷಸಿನೇ ಆಗಿರ್ಬೋದು, ಅದು ಹೆಂಡತಿ ಆಗಿರ್ಬೋದು, ಅಥವಾ ಬೇರೆಯವ್ರ ಹೆಂಡತಿ ಆಗಿದ್ರು ಕೂಡ ರಾವಣ ಒಂದು ಒಪ್ಪಿಗೆಯನ್ನ ಪಡೆದೆ ರಾವಣ ಮುಂದಿನ ಏನಿದೆ ಅವನ ಒಂದು ಏನ್ ಬೇಕಾದ್ರೆ ಮಾಡ್ಬೋದಾಗಿರುತ್ತೆ. ಹಾಗಾಗಿ ರಾವಣ ಸೀತೆಯನ್ನು ಕೂಡ ಆಕೆ ಒಂದು ಮನಸ್ಫೂರ್ತಿಯಾಗಿ ಒಪ್ಕೊಂಡು ನನ್ನ ಹತ್ರ ಬರ್ದಿ ಅಂತ ಕಾಯ್ತಾನೆ ಹೊರತು ಅವನ ಹತ್ರ ಅಂತ ಒಳ್ಳೆ ಮನ್ಸಿದೆ ಅಂತಲ್ಲ. ಹೆಣ್ಣನ್ನ ನಾವು ಅವನ ಹತ್ರ ರಾವಣ ಒಳ್ಳೆಯವನಂತಲ್ಲ, ರಾವಣ ಶಿವನನ್ನ ಪೂಜೆ ಮಾಡ್ತಿದ್ದ ಅನ್ನೋದಾಗ್ಲಿ ಅಲ್ಲ, ರಾವಣ ಹೆಣ್ಣಿಗೆ ಮರ್ಯಾದೆ ಕೊಡ್ತಿದ್ದ ಅನ್ನೋದಾಗ್ಲಿ ಅಲ್ಲ. ರಾವಣ ಇದಕ್ಕೋಸ್ಕರನೇ ಕಾಯ್ತಾನೆ, ಸೀತೆಯನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ನೋಡ್ತಾನೆ. ಎಷ್ಟು ಪರಿಪರಿಯಾಗಿ ಅವನ ಒಂದು ನಾಟಕವನ್ನೆಲ್ಲ ಮಾಡ್ತಾನೆ, ಆದ್ರೂ ಕೂಡ ಸೀತಮ್ಮ ಒಪ್ಪೋದಿಲ್ಲ ಇಲ್ಲಿ. ಹಾಗಾಗಿ ಸೀತೆಯನ್ನ ಅವನು ಒಪ್ಪಿಸಿನೇ ಅವನ್ ಏನ್ ಬೇಕಾದ್ರೆ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಸೀತೆಯನ್ನ ಮುಟ್ಲಿಕ್ಕೆ ಹೋಗೋದಿಲ್ಲ, ಅವನಿಗೆ ಭಯ ಇರುತ್ತೆ. ಎಲ್ಲಿ ಬಲವಂತವಾಗಿ ಮುಟ್ಟಿದ್ರೆ ನನ್ನ ತಲೆ 7 ಹೋಳಾಗಿ ಹೋಗುತ್ತೆ ಅನ್ನೋದ್ರಿಂದ ಹೆಣ್ಣನ್ನ ಅವನು ಬಲಾತ್ಕಾರ ಮಾಡೋದಿಲ್ಲ, ಹೆಣ್ಣನ್ನ ಹಾಗಾಗಿ ರಾವಣ ಯಾವುದೇ ಹೆಣ್ಣನ್ನು ಕೂಡ ಬಲವಂತವಾಗಿ ಮುಟ್ಟೋದಿಲ್ಲ, ಆಕೆ ಒಪ್ಪಿಗೆ ಇಲ್ದೆ ಮುಟ್ಟೋಕೆ ಹೋಗೋದಿಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲೆಲ್ಲ ಯಾವ್ದೇ ಶಾಪ ಕೊಟ್ರು ಕೂಡ ಅದು ಫಲಿಸ್ತಿತ್ತು. ಎಲ್ಲಿ ಇನ್ನು ಸೀತಾದೇವಿಯನ್ನ ಮುಟ್ಟಿದ್ರೆ, ಸೀತಮ್ಮನನ್ನ ಮುಟ್ಟಿದ್ರೆ ನನ್ನ ತಲೆ 7 ಹೋಳಾಗಿತ್ತು ಅನ್ನೋ ಭಯದಕ್ಕೋಸ್ಕರ ಸೀತೆಯನ್ನ ಅವನು ಮುಟ್ಟೋದಿಲ್ಲ ರಾವಣ. ಇದು ನಿಜವಾದ ಕಾರಣ. ಆದ್ರೆ ನಾವು ಮಾತಾಡೋದ್ ಜನ ರಾವಣ ಸೀತೆ ಒಪ್ಪಿಗೆ ಇಲ್ಲದೆ ಒಂದ್ ಹೆಣ್ಣನ್ನು ಮುಟ್ಟೋದಿಲ್ಲ, ಅಂತ ಒಳ್ಳೆ ಬ್ರಾಹ್ಮಣ, ಅವನು ಶಿವನನ್ನ ಪೂಜೆ ಮಾಡ್ತಿದ್ದ, ಹೆಣ್ಣಿಗೆ ಎಷ್ಟು ಮರ್ಯಾದೆ ಕೊಡ್ತಿದ್ದ ಅಂತ ನಾವು ಮಾತಾಡೋದು ಅದು ತಪ್ಪು, ಖಂಡಿತ ತಪ್ಪು. ರಾವಣನಿಗೆ 1000 ಜನ ಹೆಂಡತಿರಿರ್ತಾರೆ, ಅವನು ತುಂಬಾ ಜನನ್ನ ಬಲಾತ್ಕಾರ ಕೂಡ ಮಾಡಿರ್ತಾನೆ. ಅವನು ಶಿವನನ್ನ ಪೂಜೆ ಮಾಡಿದ್ರು ಕೂಡ ಶಿವನಿಗೂ ಕೂಡ ಅವನು ಕೆಟ್ಟದನ್ನೇ ಮಾಡಿದ್ದಾನೆ. ಹಾಗಾಗಿ ನಾವು ತಿಳ್ಕೊಳ್ದೆ ಯಾವ್ದ್ರ ಬಗ್ಗೆನೂ ಏನು ಮಾತಾಡ್ಬಾರ್ದು. ಇನ್ಮುಂದೆ ಆದ್ರೂ ರಾವಣ ಒಳ್ಳೇದನ್ನೋದನ್ನ ಬಿಟ್ಟು ರಾಮನನ್ನ ನಂಬಿ, ರಾಮನಿಂದ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಈ ತರ ಕಥೆಗಳು ನಿಮ್ಗೆ ಇಷ್ಟ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ